ಸಂಪತ್ತು ಎಂಬುದು ಕೇವಲ ಕೆಲವೇ ಅದೃಷ್ಟವಂತರಿಗೆ ಒಲಿಯುವವರವೆಂದು ನೀವು ಭಾವಿಸಿದ್ದೀರಾ? ಖಂಡಿತ ಇಲ್ಲ. ಸಂಪತ್ತು ನಿರ್ಮಾಣವೆಂದರೆ ಅದು ಪ್ರತಿಯೊಬ್ಬರಿಗೂ ಕಲಿಯಲು ಸಾಧ್ಯವಿರುವ ಒಂದು ನಿಖರವಾದ ಕಲೆ ಮತ್ತು ವಿಜ್ಞಾನ. ನಮಸ್ಕಾರ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬ ಅದ್ಭುತ ಕೃತಿಯ ಸಂಪೂರ್ಣ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಥೆಯು ಕೇವಲ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ ಕಥೆಯಲ್ಲ, ಬದಲಾಗಿ ಇಂದಿನ ನಮ್ಮೆಲ್ಲರ ಆರ್ಥಿಕ ಜೀವನಕ್ಕೂ ಅತ್ಯಂತ ಸೂಕ್ತವಾದ ಮತ್ತು ಅತ್ಯಗತ್ಯವಾದ ಪಾಠಗಳನ್ನು ಒಳಗೊಂಡಿದೆ. ಬ್ಯಾಬಿಲೋನ್ ನಗರವು ಆರಂಭದಲ್ಲಿ ಕೇವಲ ಒಂದು ನದಿ ಮತ್ತು ಖಾಲಿ ಭೂಮಿಯನ್ನು ಹೊಂದಿದ್ದ ಅತ್ಯಂತ ಸಾಧಾರಣ ಪ್ರದೇಶವಾಗಿತ್ತು. ಆದರೆ ಅಲ್ಲಿನ ಜನರ ಕಠಿಣ ಪರಿಶ್ರಮ ಮತ್ತು ನಾವೀನ್ಯತೆಯಿಂದಾಗಿ ಅದು ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ಸಮಾಜಗಳಲ್ಲಿ ಒಂದಾಗಿ ಬೆಳೆಯಿತು. ಸಂಪತ್ತು ಎಂಬುದು ಒಂದು ನಿರ್ದಿಷ್ಟ ಪ್ರಮಾಣದ ಕೇಕಲ್ಲ. ಅಂದರೆ ಒಬ್ಬರು ಶ್ರೀಮಂತರಾದರೆ ಇನ್ನೊಬ್ಬರು ಬಡವರಾಗಬೇಕೆಂದೇನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಹೆಚ್ಚು ಮೌಲ್ಯವನ್ನು ಸೃಷ್ಟಿಸಿದಂತೆ ಒಟ್ಟಾರೆ ಸಂಪತ್ತಿನ ಪ್ರಮಾಣವು ಬೆಳೆಯುತ್ತಲೇ ಹೋಗುತ್ತದೆ ಎಂದು ಈ ಪುಸ್ತಕವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಶ್ರೀಮಂತನಾದಾಗ ಮಾತ್ರ ಇಡೀ ರಾಜ್ಯ ಶ್ರೀಮಂತವಾಗಲು ಸಾಧ್ಯ ಎಂದು ಬ್ಯಾಬಿಲೋನ್ ರಾಜನು ಬಲವಾಗಿ ನಂಬಿದ್ದನು. ಬ್ಯಾಬಿಲೋನ್ ನಗರದ ಇಬ್ಬರು ಸ್ನೇಹಿತರಾದ ಬಾನ್ಸಿರ್ ಎಂಬ ರಥ ನಿರ್ಮಿಸುವವನು ಮತ್ತು ಕಬಿ ಎಂಬ ಸಂಗೀತಗಾರ ಇಬ್ಬರು ತಮ್ಮ ಜೀವನದುದ್ದಕ್ಕೂ ಕಠಿಣವಾಗಿ ದುಡಿದರೂ ಯಾವುದೇ ಆರ್ಥಿಕ ಯಶಸ್ಸನ್ನು ಕಾಣಲಿಲ್ಲ. ಅವರು ಒಂದು ದಿನ ಕುಳಿತು ತಮ್ಮ ಬಾಲ್ಯದ ಸ್ನೇಹಿತನಾಗಿದ್ದ ಆರ್ಕಡ್ ಎಂಬ ವ್ಯಕ್ತಿಯ ಬಗ್ಗೆ ಮಾತನಾಡಿಕೊಂಡರು. ಆರ್ಕಡ್ ಅವರಿಗಿಂತ ಹೆಚ್ಚು ಬುದ್ಧಿವಂತನಾಗಲಿ ಅಥವಾ ಹೆಚ್ಚು ಕಷ್ಟಪಡುವವನಾಗಲಿ ಆಗಿರಲಿಲ್ಲ. ಆದರೂ ಅವನು ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯೆಂದು ಹೆಸರುವಾಸಿಯಾಗಿದ್ದನು. ಇದನ್ನು ಅರಿತ ಆ ಇಬ್ಬರು ಸ್ನೇಹಿತರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ನೇರವಾಗಿ ಆರ್ಕಡ್ ಬಳಿಗೆ ಹೋಗಿ ಅವನಿಂದ ಸಂಪತ್ತಿನ ಗುಟ್ಟುಗಳನ್ನು ಕಲಿಯಲು ನಿರ್ಧರಿಸಿದರು. ನಮ್ಮಲ್ಲಿ ಅನೇಕರು ಜೀವನದಲ್ಲಿ ಕಷ್ಟಗಳು ಬಂದಾಗ ಬೇರೆಯವರನ್ನು, ವ್ಯವಸ್ಥೆಯನ್ನು ಅಥವಾ ನಮ್ಮ ಅದೃಷ್ಟವನ್ನು ದೂರುತ್ತೇವೆ. ಆದರೆ ನಮಗಿಂತ ಹೆಚ್ಚು ತಿಳಿದವರಿಂದ ಕಲಿಯುವ ವಿನಯಶೀಲತೆಯನ್ನು ಬೆಳೆಸಿಕೊಳ್ಳುವುದು ಆರ್ಥಿಕ ಯಶಸ್ಸಿನ ಮೊದಲ ಹೆಜ್ಜೆಯಾಗಿದೆ. ನಿಮಗೆ ಕಲಿಯುವ ಮನಸ್ಸಿಲ್ಲದಿದ್ದರೆ ಎಷ್ಟೇ ಒಳ್ಳೆಯ ಅವಕಾಶಗಳು ಬಂದರೂ ಅವು ನಿಮ್ಮ ಕೈತಪ್ಪಿ ಹೋಗುತ್ತವೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ನಂಬಿಕೆಗಳನ್ನು ನಾವು ಮೊದಲು ಅಳಿಸಿಹಾಕಬೇಕು. ಮರಿ ಆನೆಯನ್ನು ಒಂದು ಸಣ್ಣ ಹಗ್ಗದಿಂದ ಮರಕ್ಕೆ ಕಟ್ಟಿದಾಗ ಅದು ಎಷ್ಟೇ ಪ್ರಯತ್ನಿಸಿದರೂ ಬಿಡಿಸಿಕೊಳ್ಳಲಾಗದೆ ತಾನು ಎಂದಿಗೂ ಈ ಹಗ್ಗವನ್ನು ಕತ್ತರಿಸಲಾಗದು ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತದೆ. ಅದು ದೊಡ್ಡದಾಗಿ ಬಲಶಾಲಿಯಾದ ಮೇಲೂ ಆ ಹಗ್ಗವನ್ನು ಕತ್ತರಿಸುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಈ ಮಾನಸಿಕ ಸ್ಥಿತಿಯನ್ನು ಮನಃಶಾಸ್ತ್ರದಲ್ಲಿ ಕಲಿತ ಅಸಹಾಯಕತೆ ಎಂದು ಕರೆಯಲಾಗುತ್ತದೆ. ನಿಸರ್ಗದಲ್ಲಿಯೂ ಕೂಡ ಒಂದು ಪ್ರಬಲವಾದ ಏಡಿ ಸೋತಾಗ ಅದರ ಮೆದುಳು ಕರಗಿ ಮತ್ತೊಂದು ಗುಲಾಮಿ ಮನಸ್ಥಿತಿಯ ಮೆದುಳು ಹುಟ್ಟಿಕೊಳ್ಳುತ್ತದೆ ಎಂದು ಆಧುನಿಕ ತತ್ವಜ್ಞಾನಿಗಳು ವಿಶ್ಲೇಷಿಸುತ್ತಾರೆ. ಹಾಗೆಯೇ ನಾವು ಕೂಡ ನಮ್ಮ ಹಿಂದಿನ ಸೋಲುಗಳಿಂದ ನಾವು ಎಂದಿಗೂ ಉದ್ಧಾರವಾಗುವುದಿಲ್ಲ ಎಂದು ಕೇವಲ ಅದೃಷ್ಟವನ್ನು ನೆಚ್ಚಿಕೊಂಡು ಕೂರಬಾರದು. ಒಬ್ಬ ಮೀನುಗಾರ ಗಾಳಿ ಮತ್ತು ನೀರಿನ ಸ್ಥಿತಿಯನ್ನು ವರ್ಷಗಟ್ಟಲೆ ಅಧ್ಯಯನ ಮಾಡಿ ಸರಿಯಾದ ಸ್ಥಳದಲ್ಲಿ ಬಲೆ ಬೀಸಿ ಅಪಾರ ಮೀನು ಹಿಡಿದಾಗ ಇತರರು ಅವನನ್ನು ಕೇವಲ ಅದೃಷ್ಟವಂತ ಎಂದು ಕರೆಯುತ್ತಾರೆ. ಆದರೆ ಆ ಅದೃಷ್ಟದ ಹಿಂದೆ ಅವನ ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಅಧ್ಯಯನ ಅಡಗಿರುತ್ತದೆ. ಕೇವಲ ಲಾಟರಿ ಅಥವಾ ಕುದುರೆ ರೇಸ್ ಮೂಲಕ ಬಂದ ಹಣವು ಹೆಚ್ಚು ಕಾಲ ಉಳಿಯುವುದಿಲ್ಲ. 30% 70% ಲಾಟರಿ ವಿಜೇತರು ಕೇವಲ ಕೆಲವೇ ವರ್ಷಗಳಲ್ಲಿ ದಿವಾಳಿಯಾಗುತ್ತಾರೆ ಎಂದು ಇಂದಿನ ಅಂಕಿಅಂಶಗಳು ಕೂಡ ಸಾಬೀತುಪಡಿಸಿವೆ. ಈ ಹಿನ್ನೆಲೆಯಲ್ಲಿ ನಾವು ಉಷರ್ ಎಂಬ 10 ವರ್ಷದ ಬಾಲಕನ ಅದ್ಭುತ ಕಥೆಯನ್ನು ನೋಡೋಣ. ಉಷರ್ ತನ್ನ ಮಣ್ಣಿನ ಮನೆಯ ಹೊರಗೆ ಕುಳಿತು ತನ್ನ ತಾಯಿ ಮೈರಾಳನ್ನು ನೋಡುತ್ತಿದ್ದನು. ಆಕೆಯು ಶ್ರೀಮಂತರ ಮನೆಗಳಲ್ಲಿ ಬಟ್ಟೆ ಒಗೆಯುವ ಕೆಲಸ ಮಾಡುತ್ತಿದ್ದಳು. ಆಕೆಯ ಬೆನ್ನು ಬಗ್ಗಿತ್ತು ಮುಖದಲ್ಲಿ ವಯಸ್ಸಿಗೂ ಮೀರಿದ ಆಯಾಸ ಎದ್ದು ಕಾಣುತ್ತಿತ್ತು. ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕಷ್ಟಪಟ್ಟು ದುಡಿದರೂ ಅವರಿಗೆ ಹೊಟ್ಟೆ ತುಂಬಲು ಬೇಕಾದಷ್ಟು ರೊಟ್ಟಿ ಮತ್ತು ಬೇಳೆ ಮಾತ್ರ ಸಿಗುತ್ತಿತ್ತು. ಒಂದು ದಿನ ಮಾರುಕಟ್ಟೆಯಲ್ಲಿ ಉಷರ್ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದಾಗ ಅಲ್ಲಿಗೆ ಚಿನ್ನದಿಂದ ಅಲಂಕರಿಸಲ್ಪಟ್ಟ ಒಂದು ಸುಂದರವಾದ ಬಿಳಿ ಕುದುರೆಗಳ ರಥ ಬಂದಿತು. ಆ ರಥದಲ್ಲಿ ನೇರಳೆ ಬಣ್ಣದ ರೇಷ್ಮೆ ಬಟ್ಟೆ ಧರಿಸಿದ್ದ ಒಬ್ಬ ವ್ಯಕ್ತಿ ಕುಳಿತಿದ್ದನು. ಅವನು ಯಾರು ಎಂದು ಉಷರ್ ಕೇಳಿದಾಗ ಒಬ್ಬ ವ್ಯಾಪಾರಿಯು ಆತನೇ ಆರ್ಕಡ್, ಬ್ಯಾಬಿಲೋನ್ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಉಷರ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದವು. ತನ್ನ ತಾಯಿ ಇಷ್ಟು ಕಷ್ಟಪಡುತ್ತಿದ್ದರೂ ತಾವು ಏಕೆ ಬಡವರಾಗಿದ್ದೇವೆ ಮತ್ತು ಆರ್ಕಡ್ ಬಳಿ ಮಾತ್ರ ಇಷ್ಟು ಚಿನ್ನ ಹೇಗೆ ಬಂತು ಎಂದು ಅವನು ಯೋಚಿಸಿದನು. ಆತ ನೇರವಾಗಿ ಆರ್ಕಡ್ ಬಳಿ ಹೋಗಿ ಇದೇ ಪ್ರಶ್ನೆಯನ್ನು ಕೇಳಲು ನಿರ್ಧರಿಸಿದನು. 3 ದಿನಗಳ ನಂತರ ಧೈರ್ಯ ತಂದುಕೊಂಡು ಆರ್ಕಡ್ ಮನೆಯ ಬಳಿ ಹೋದ ಉಷರ್ ಕಾವಲುಗಾರರ ಅಡ್ಡಿಯನ್ನು ಲೆಕ್ಕಿಸದೆ ಆರ್ಕಡ್ ಬಳಿ ಓಡಿ ಹೋಗಿ ತನ್ನ ಪ್ರಶ್ನೆಯನ್ನು ಮುಂದಿಟ್ಟನು. ಚಿನ್ನವು ಕೆಲವು ಮನುಷ್ಯರ ಬಳಿ ಮಾತ್ರ ಏಕೆ ಹರಿಯುತ್ತದೆ ಮತ್ತು ಇತರರಿಂದ ಏಕೆ ದೂರ ಓಡುತ್ತದೆ ಎಂದು ಅವನು ಮುಗ್ಧವಾಗಿ ಕೇಳಿದನು. ಈ ಪ್ರಶ್ನೆಯನ್ನು ಕೇಳಿ ಆರ್ಕಡ್ನಕ್ಕೂ ಆ ಬಾಲಕನ ಧೈರ್ಯವನ್ನು ಮೆಚ್ಚಿದನು. ಆರ್ಕಡ್ ಬಾಲಕನನ್ನು ತನ್ನ ಸುಂದರವಾದ ಅರಮನೆಯ ಒಳಗೆ ಕರೆದೊಯ್ದನು. ತಾನು ಕೂಡ ಒಂದು ಕಾಲದಲ್ಲಿ ನಿನ್ನಂತೆಯೇ ಬಡವನಾಗಿದ್ದೆ ಮತ್ತು ಕೇವಲ ಹೊಟ್ಟೆಪಾಡಿಗಾಗಿ ಬರೆಯುವ ಕೆಲಸ ಮಾಡುತ್ತಿದ್ದೆ ಎಂದು ಆರ್ಕಡ್ ವಿವರಿಸಿದನು. ಆದರೆ ಸಂಪತ್ತಿನ ಕೆಲವು ನಿಯಮಗಳನ್ನು ಕಲಿತ ನಂತರ ತನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಎಂದು ಹೇಳಿದನು. ಆರ್ಕಡ್ ಒಂದು ಮರದ ಪೆಟ್ಟಿಗೆಯಿಂದ 7 ಸಣ್ಣ ಸುರುಳಿಗಳನ್ನು ಹೊರತೆಗೆದು ಉಷರ್ ಮುಂದಿಟ್ಟನು.
ಈ 7 ಸುರುಳಿಗಳಲ್ಲಿ ಸಂಪತ್ತು ನಿರ್ಮಾಣದ ರಹಸ್ಯಗಳಿವೆ. ಆದರೆ ಇವುಗಳನ್ನು ಕೇವಲ ಓದುವುದರಿಂದ ಏನೂ ಪ್ರಯೋಜನವಿಲ್ಲ. ನೀನು ಇವುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕಲಿಯಬೇಕು ಎಂದು ಆರ್ಕಿಡ್ ತಿಳಿಸಿದನು. ಉಷರಂದು ರಾತ್ರಿ ದೀಪದ ಬೆಳಕಿನಲ್ಲಿ ಮೊದಲನೇ ಸುರುಳಿಯನ್ನು ಬಿಡಿಸಿ ಓದಿದನು. ಅದರಲ್ಲಿ ಬರೆದಿದ್ದ ಮೊದಲ ನಿಯಮವೆಂದರೆ, ನೀವು ಗಳಿಸುವ ಪ್ರತಿ 10 ನಾಣ್ಯಗಳಲ್ಲಿ 1 ನಾಣ್ಯವನ್ನು ನಿಮಗಾಗಿ ಉಳಿಸಿ. ಇದು ಆರ್ಥಿಕ ಯಶಸ್ಸಿನ ಮೊದಲ ಹೆಜ್ಜೆಯಾಗಿದೆ. ನಾವು ದುಡಿಯುವ ಹಣವೆಲ್ಲವೂ ಇತರರಿಗೆ ಪಾವತಿಸಲು ಇರುವುದಲ್ಲ, ಮೊದಲು ನಮಗೆ ನಾವು ಪಾವತಿಸಿಕೊಳ್ಳಬೇಕು. ಉಷರ್ ತನಗೆ ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನು, ಅಂದರೆ ಮೂಟೆ ಹೊರುವುದು, ಬೇಕರಿಯಲ್ಲಿ ಸಹಾಯ ಮಾಡುವುದು, ಕುದುರೆ ಲಾಯ ಸ್ವಚ್ಛ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡಿಬಂದ ಹಣದಲ್ಲಿ ಪ್ರತಿ ಬಾರಿಯೂ 1 ನಾಣ್ಯವನ್ನು ಮಣ್ಣಿನ ಮಡಕೆಯೊಂದರಲ್ಲಿ ಕೂಡಿಡಲು ಆರಂಭಿಸಿದನು. ಅವನ ಸ್ನೇಹಿತ ಕಾರ್ಡೆನ್ ಅವನನ್ನು ಹಬ್ಬಕ್ಕೆ ಕರೆದು ಕೇಕುಗಳನ್ನು ತಿನ್ನಲು ಪ್ರೇರೇಪಿಸಿದರೂ ಉಷರ್ ತನ್ನ ಉಳಿತಾಯದ 5 ನಾಣ್ಯಗಳನ್ನು ಖರ್ಚು ಮಾಡಲು ಒಪ್ಪಲಿಲ್ಲ. ಹೀಗೆ ಹಲವು ತಿಂಗಳುಗಳ ನಂತರ ಅವನ ಬಳಿ 43 ನಾಣ್ಯಗಳು ಶೇಖರವಾದವು. ಅವನಿಗೆ ಮೊದಲ ಬಾರಿಗೆ ಜೀವನದಲ್ಲಿ ಒಂದು ಭದ್ರತೆಯ ಭಾವನೆ ಮೂಡಿತು. ಈ ನಿಯಮವನ್ನು ಇಂದಿನ ಕಾಲಕ್ಕೆ ಅಳವಡಿಸುವುದಾದರೆ, ನಮ್ಮ ಸಂಬಳ ಬಂದ ತಕ್ಷಣ 10% ಹಣವನ್ನು ಬೇರೊಂದು ಬ್ಯಾಂಕ್ ಖಾತೆಗೆ ಅಥವಾ ನಿವೃತ್ತಿ ನಿಧಿಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುವಂತೆ ಮಾಡಬೇಕು. ಕಣ್ಣಿಗೆ ಕಾಣದ ಹಣವನ್ನು ಖರ್ಚು ಮಾಡುವ ಪ್ರಲೋಭನೆ ಖಂಡಿತವಾಗಿಯೂ ಕಡಿಮೆ ಇರುತ್ತದೆ. ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಎಷ್ಟು ಮುಖ್ಯವೋ, ಹಣ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಅಷ್ಟೇ ಮುಖ್ಯ. ನೀವು 100 ದಿನಗಳ ಕಾಲ ಸೇತುವೆ ದಾಟುವಾಗ 1 ಕಲ್ಲನ್ನು ನೀರಿಗೆ ಎಸೆಯುತ್ತೇನೆ ಎಂದು ಶಪಥ ಮಾಡಿದರೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. 7ನೇ ದಿನ ಮರೆತರೆ ನಾಳೆ 2 ಕಲ್ಲು ಎಸೆಯುತ್ತೇನೆ ಎನ್ನಬಾರದು, ಮರಳಿ ಹೋಗಿ ಆ 1 ಕಲ್ಲನ್ನೇ ಎಸೆಯಬೇಕು. ಇದು ಶಿಸ್ತಿನ ಸಂಕೇತ. 2ನೇ ಸುರುಳಿಯು ನಮ್ಮ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ತಿಳಿಸಿತ್ತು. ಅಗತ್ಯ ಖರ್ಚುಗಳು ಮತ್ತು ನಮ್ಮ ಆಸೆಗಳ ನಡುವಿನ ವ್ಯತ್ಯಾಸವನ್ನು ನಾವು ಅರಿಯಬೇಕು. ವಸಂತಕಾಲದ ಹಬ್ಬ ಬಂದಾಗ ಮಾರುಕಟ್ಟೆಯಲ್ಲಿ ಸುಂದರವಾದ ಬಟ್ಟೆಗಳು ಮತ್ತು ಆಟಿಕೆಗಳು ಮಾರಾಟಕ್ಕಿದ್ದವು. ಉಷರ್ ಸ್ನೇಹಿತ ಕಾರ್ಡೆನ್ ಹೊಸ ಬಟ್ಟೆಯನ್ನು ಖರೀದಿಸಿ ಉಷರ್ಗೂ ಕೊಳ್ಳಲು ಪ್ರಚೋದಿಸಿದನು. ಉಷರ್ ಆ ಹೊಸ ಬಟ್ಟೆಯ ಬೆಲೆ ಕೇಳಿದಾಗ ಅದು 20 ನಾಣ್ಯಗಳು ಎಂದು ತಿಳಿಯಿತು. ಅವನು ತನ್ನ ತಾಯಿಯ ಕಷ್ಟವನ್ನು ಮತ್ತು ತಾನು ಕೂಡಿಟ್ಟ ನಾಣ್ಯಗಳನ್ನು ನೆನಪಿಸಿಕೊಂಡು ಆ ಬಟ್ಟೆಯನ್ನು ಕೊಳ್ಳದಿರಲು ನಿರ್ಧರಿಸಿದನು. ತನ್ನ ಹಳೆಯ ಬಟ್ಟೆಯನ್ನೇ ಹೊಲಿದುಕೊಂಡು ಇನ್ನೊಂದು ವರ್ಷ ಬಳಸಬಹುದು. ಹೊಸ ಬಟ್ಟೆ ಕೇವಲ ಒಂದು ಆಸೆಯೇ ಹೊರತು ಅಗತ್ಯವಲ್ಲ ಎಂದು ಅವನು ತೀರ್ಮಾನಿಸಿದನು. ನಾವು $30,000 ಸಂಪಾದಿಸಲಿ ಅಥವಾ $1,00,000 ಸಂಪಾದಿಸಲಿ, ನಮ್ಮ ಆದಾಯ ಹೆಚ್ಚಾದಂತೆಲ್ಲ ನಮ್ಮ ಅಗತ್ಯ ಖರ್ಚುಗಳು ಕೂಡ ಅದರಷ್ಟೇ ಬೆಳೆಯುತ್ತವೆ ಎಂಬುದು ಮನುಷ್ಯನ ಸಹಜ ಗುಣ. ಆದರೆ ಶಿಸ್ತಿನಿಂದ ನಮ್ಮ ಖರ್ಚುಗಳನ್ನು ನಿಯಂತ್ರಿಸಿದರೆ ಮಾತ್ರ ಸಂಪತ್ತು ಉಳಿಯಲು ಸಾಧ್ಯ. ದಬಾಸಿರ್ ಎಂಬ ವ್ಯಕ್ತಿಯು ಸಾಲದ ಸುಳಿಯಲ್ಲಿ ಸಿಲುಕಿದಾಗ ತನ್ನ ಆದಾಯದ 70% ಹಣವನ್ನು ಸಂಸಾರದ ಖರ್ಚಿಗೆ, 20% ಹಣವನ್ನು ಸಾಲ ತೀರಿಸಲು ಮತ್ತು ಉಳಿದ 10% ಹಣವನ್ನು ಉಳಿತಾಯ ಮಾಡಲು ಮೀಸಲಿಟ್ಟು ಕೇವಲ 12 ತಿಂಗಳುಗಳಲ್ಲಿ ತನ್ನೆಲ್ಲಾ ಸಾಲವನ್ನು ತೀರಿಸಿ ಸ್ವಾಭಿಮಾನದಿಂದ ಬದುಕಿದನು. 3ನೇ ಸುರುಳಿಯು ಉಳಿಸಿದ ಹಣವನ್ನು ಕೆಲಸಕ್ಕೆ ಹಚ್ಚುವ, ಅಂದರೆ ಹೂಡಿಕೆ ಮಾಡುವ ಬಗ್ಗೆ ವಿವರಿಸಿತ್ತು. ಉಷರ್ ತನ್ನ ಬಳಿ ಇದ್ದ 60 ನಾಣ್ಯಗಳನ್ನು ಹೇಗೆ ಹೂಡಿಕೆ ಮಾಡಬೇಕೆಂದು ಯೋಚಿಸಿ ಊರಿನ ಪ್ರಾಮಾಣಿಕ ಮರಗೆಲಸಗಾರನಾದ ಮಾಸ್ಟರ್ ಬಿನೋ ಬಳಿ ಹೋದನು. ಬಿನೋ ಉತ್ತರದ ಕಡೆಯಿಂದ ಬೆಲೆಬಾಳುವ ಮರವನ್ನು ಖರೀದಿಸಲು ಯೋಚಿಸುತ್ತಿದ್ದನು. ಉಷರ್ ತನ್ನ 40 ನಾಣ್ಯಗಳನ್ನು ಬಿನೋಗೆ ಸಾಲವಾಗಿ ನೀಡಿದನು. 3 ತಿಂಗಳ ನಂತರ ಬಿನೋ ಮರದಿಂದ ಮಾಡಿದ ಪೀಠೋಪಕರಣಗಳನ್ನು ಮಾರಿ ಉಷರ್ಗೆ ಅವನ 40 ನಾಣ್ಯಗಳ ಜೊತೆಗೆ ಇನ್ನೂ 12 ನಾಣ್ಯಗಳನ್ನು ಲಾಭವಾಗಿ ಹಿಂದಿರುಗಿಸಿದನು. ಆ 12 ನಾಣ್ಯಗಳಿಗಾಗಿ ಉಷರ್ ಯಾವುದೇ ದೈಹಿಕ ಶ್ರಮ ಪಟ್ಟಿರಲಿಲ್ಲ. ಅವನ ಹಣವೇ ಅವನಿಗಾಗಿ ಗುಲಾಮನಂತೆ ಕೆಲಸ ಮಾಡಿತ್ತು. ಇಂದಿನ ಕಾಲದಲ್ಲಿ ಇದನ್ನು ಚಕ್ರಬಡ್ಡಿ ಎಂದು ಕರೆಯುತ್ತೇವೆ. ಆರ್ಕಿಡ್ ತನ್ನ ಗುರುಗಳಾದ ಆಲ್ಗೆಮಿಶ್ ಅವರಿಂದ ಕಲಿತಾಗ ತನ್ನ ಹೂಡಿಕೆಯಿಂದ ಬಂದ ಲಾಭವನ್ನು ಮರಳಿ ಹೂಡಿಕೆ ಮಾಡುವ ಬದಲು ಆಹಾರ ಮತ್ತು ಬಟ್ಟೆಗಳಿಗಾಗಿ ಖರ್ಚು ಮಾಡುವ ತಪ್ಪು ಮಾಡಿದ್ದನು. ನಿಮ್ಮ ಉಳಿತಾಯದ ಮಕ್ಕಳನ್ನು ನೀವೇ ತಿಂದರೆ ಅವು ನಿಮಗಾಗಿ ಹೇಗೆ ಕೆಲಸ ಮಾಡುತ್ತವೆ ಎಂದು ಆಲ್ಗೆಮಿಶ್ ಆರ್ಕಿಡ್ಗೆ ಎಚ್ಚರಿಸಿದರು. ಇದನ್ನು ಇಂದಿನ ಲೆಕ್ಕಾಚಾರದಲ್ಲಿ ನೋಡುವುದಾದರೆ, ನಿಮ್ಮ ಬಳಿ $1,00,000 ಇದ್ದು ಅದನ್ನು 5% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರೆ ವರ್ಷದ ಕೊನೆಗೆ $5,000 ಬಡ್ಡಿ ಬರುತ್ತದೆ. ಆ ಬಡ್ಡಿಯನ್ನು ಖರ್ಚು ಮಾಡದೆ ಮತ್ತೆ ಹೂಡಿಕೆ ಮಾಡಿದರೆ ಮುಂದಿನ ವರ್ಷ $1,05,000 ಮೇಲೆ 5%ರಂತೆ $5,250 ಲಾಭ ಸಿಗುತ್ತದೆ. ಹೀಗೆ ಬಡ್ಡಿಯ ಮೇಲೆ ಬಡ್ಡಿ ಬೆಳೆದು ಕೇವಲ 20 ವರ್ಷಗಳಲ್ಲಿ ಆ ಹಣ $2,65,000 ಆಗುತ್ತದೆ ಮತ್ತು ಆಮೇಲೆ ಪ್ರತಿ ವರ್ಷ $13,200 ಕೇವಲ ಬಡ್ಡಿಯ ರೂಪದಲ್ಲಿಯೇ ಬರುತ್ತದೆ. 30 ವರ್ಷಗಳ ನಂತರ ಪ್ರತಿ ವರ್ಷ $21,600 ಆದಾಯ ಬರುತ್ತದೆ. ಫ್ರೈ ಎಂಬ ಭವಿಷ್ಯದ ಕಥೆಯೊಂದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಖಾತೆಯಲ್ಲಿ ಕೇವಲ 93 ಸೆಂಟ್ಸ್ ಹಣವನ್ನು 2.25% ಬಡ್ಡಿದರದಲ್ಲಿ ಬಿಟ್ಟು 1,000 ವರ್ಷಗಳ ಕಾಲ ಮಲಗಿ ಎದ್ದಾಗ ಆ ಹಣ $4,300 ದಶಲಕ್ಷ ಆಗಿ ಬೆಳೆದಿತ್ತು. ಬಡ್ಡಿಯ ಈ ಮಾಂತ್ರಿಕ ಶಕ್ತಿಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. 4ನೇ ಸುರುಳಿಯು ನಮ್ಮ ಮೂಲಧನವನ್ನು ರಕ್ಷಿಸಿಕೊಳ್ಳುವ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿತು.
ಅತಿ ಹೆಚ್ಚು ಲಾಭದ ಆಸೆಗೆ ಬಿದ್ದು ನಮ್ಮ ಮೂಲ ಹಣವನ್ನೇ ಕಳೆದುಕೊಳ್ಳಬಾರದು. ಉಷರ್ ಊರಿಗೆ ಜಬಾರ್ ಎಂಬ ವ್ಯಕ್ತಿ ಬಂದು ತಾನು ಈಜಿಪ್ಟ್ ದೇಶದಿಂದ ಕಾಗದ ತಯಾರಿಸುವ ಹೊಸ ವಿಧಾನವನ್ನು ತಂದಿರುವುದಾಗಿ ಮತ್ತು 10 ನಾಣ್ಯಗಳನ್ನು ಹೂಡಿಕೆ ಮಾಡಿದರೆ ಕೇವಲ 2 ತಿಂಗಳುಗಳಲ್ಲಿ 30 ನಾಣ್ಯಗಳನ್ನು ಹಿಂದಿರುಗಿಸುವುದಾಗಿ ಆಸೆ ಹುಟ್ಟಿಸಿದನು. ಇದು 3 ಪಟ್ಟು ಲಾಭದ ಆಸೆಯಾಗಿತ್ತು. ಉಷರ್ ಸ್ನೇಹಿತ ಕಾಡೆನ್ ತನ್ನ ತಂದೆಯ ಬಳಿ ಸಾಲ ಮಾಡಿ ತನ್ನೆಲ್ಲಾ ಹಣವನ್ನು ಆ ಜಬಾರ್ಗೆ ನೀಡಿದನು. ಉಷರ್ ಈ ವ್ಯವಹಾರದಲ್ಲಿ ಅಪಾಯವನ್ನು ಗುರುತಿಸಿ ಅದರಿಂದ ದೂರ ಉಳಿದನು. 2 ತಿಂಗಳುಗಳ ನಂತರ ಆ ಜಬಾರ್ ಹಣದೊಂದಿಗೆ ಪರಾರಿಯಾದನು ಮತ್ತು ಕಾಡೆನ್ ತನ್ನೆಲ್ಲಾ ಹಣವನ್ನು ಕಳೆದುಕೊಂಡು ಕಣ್ಣೀರು ಹಾಕಿದನು. ಆರ್ಕಡ್ ಕೂಡ ಒಮ್ಮೆ ಇಟ್ಟಿಗೆ ತಯಾರಿಸುವ ಆಸ್ಮರ್ ಎಂಬುವವನ ಬಳಿ ರತ್ನಗಳನ್ನು ಖರೀದಿಸಲು ಹಣ ನೀಡಿ ಮೋಸ ಹೋಗಿದ್ದನು. ಏಕೆಂದರೆ ಇಟ್ಟಿಗೆ ಮಾಡುವವನಿಗೆ ರತ್ನಗಳ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ. ನಾವು ಯಾವತ್ತೂ ಆಯಾ ಕ್ಷೇತ್ರದ ಪರಿಣಿತರಿಂದ ಮಾತ್ರ ಸಲಹೆ ಪಡೆಯಬೇಕು. ರತ್ನಗಳ ಬಗ್ಗೆ ವ್ಯಾಪಾರಿಯಿಂದ, ಕುರಿಗಳ ಬಗ್ಗೆ ಕುರಿಗಾಹಿಯಿಂದ ಸಲಹೆ ಪಡೆಯಬೇಕೇ ಹೊರತು ಸುಮ್ಮನೆ ಸಿಕ್ಕವರ ಬಳಿ ಹೂಡಿಕೆಯ ಸಲಹೆ ಕೇಳಬಾರದು. ಮಾಥನ್ ಎಂಬ ಚಿನ್ನದ ಲೇವಾದೇವಿದಾರನ ಬಳಿ ರೋಡೆನ್ ಎಂಬಾತ 50 ಚಿನ್ನದ ನಾಣ್ಯಗಳನ್ನು ಹೂಡಿಕೆ ಮಾಡುವ ಬಗ್ಗೆ ಸಲಹೆ ಕೇಳಿದಾಗ ಆ ವ್ಯವಹಾರದಲ್ಲಿ ಹಣ ಹಿಂದಿರುಗುವ ಯಾವುದೇ ಭದ್ರತೆ ಇಲ್ಲವೆಂದು ತಿಳಿದು ಮಾಥನ್ ಹೂಡಿಕೆ ಮಾಡದಂತೆ ತಡೆಯುತ್ತಾನೆ. ಬ್ಯಾಬಿಲೋನ್ ನಗರದ ಗೋಡೆಗಳನ್ನು ಕಾಯುತ್ತಿದ್ದ ಬಾಂಜಾರ್ ಎಂಬ ಯೋಧನು ಶತ್ರುಗಳ ದಾಳಿಯ ಸಮಯದಲ್ಲಿ ನಗರದ ಜನರಿಗೆ ನಮ್ಮ ಗೋಡೆಗಳು ಬಲಿಷ್ಠವಾಗಿವೆ ಎಂದು ಅಭಯ ನೀಡುವ ಕಥೆಯಂತೆ ನಾವು ಕೂಡ ನಮ್ಮ ಆರ್ಥಿಕ ಜೀವನದಲ್ಲಿ ವಿಮೆ ಮತ್ತು ತುರ್ತು ನಿಧಿ ಎಂಬ ಬಲವಾದ ಗೋಡೆಗಳನ್ನು ಕಟ್ಟಿಕೊಳ್ಳಬೇಕು. ಅತಿಯಾದ ಲಾಭದ ಆಸೆಗೆ ಬಿದ್ದು ಷೇರು ಮಾರುಕಟ್ಟೆಯಲ್ಲಿ ಅಪರಿಚಿತರ ಸಲಹೆ ಕೇಳಿ ಹಣ ಕಳೆದುಕೊಳ್ಳಬಾರದು. 5ನೇ ಸುರುಳಿಯು ಸ್ವಂತ ಮನೆಯನ್ನು ಹೊಂದುವ ಮಹತ್ವವನ್ನು ಸಾರಿತು. ಉಷರ್ ತನ್ನ ಉಳಿತಾಯದ ಹಣವನ್ನು ಬಳಸಿ ತನ್ನ ತಾಯಿಯ ಜೊತೆ ಸೇರಿ ತಮ್ಮ ಗುಡಿಸಲಿಗೆ ಹೊಂದಿಕೊಂಡಂತೆ ಒಂದು ಗಟ್ಟಿಮುಟ್ಟಾದ ಕೋಣೆಯನ್ನು ನಿರ್ಮಿಸಿದನು. ಆ ಕೋಣೆಯನ್ನು ಊರಿಗೆ ಬರುತ್ತಿದ್ದ ಸಾಂಬಾರ ಪದಾರ್ಥಗಳ ವ್ಯಾಪಾರಿಯೊಬ್ಬನಿಗೆ ಬಾಡಿಗೆಗೆ ನೀಡಿದರು. ಆ ವ್ಯಾಪಾರಿಯು ಪ್ರತಿ ತಿಂಗಳು 5 ನಾಣ್ಯಗಳನ್ನು ಬಾಡಿಗೆಯಾಗಿ ನೀಡುತ್ತಿದ್ದನು. ಇದರಿಂದ ಅವರ ಮನೆ ಕೇವಲ ವಾಸಸ್ಥಾನವಾಗಿ ಉಳಿಯದೆ ಅವರಿಗೆ ಆದಾಯ ತರುವ ಮೂಲವಾಗಿ ಬದಲಾಯಿತು. ಇದನ್ನು ನೋಡಿ ಉಷರ್ ತಾಯಿ ಮೈರಾ ಆನಂದ ಬಾಷ್ಪ ಸುರಿಸಿದಳು. ಮನೆ ಕೇವಲ ಸಾಲದ ಹೊರೆಯಾಗದೆ ಆದಾಯದ ಮೂಲವಾಗಬೇಕು. 6ನೇ ಸುರುಳಿಯು ಭವಿಷ್ಯದ ಮತ್ತು ವೃದ್ಧಾಪ್ಯದ ಭದ್ರತೆಯ ಬಗ್ಗೆ ತಿಳಿಸಿತ್ತು. ವಯಸ್ಸಾದ ಮೇಲೆ ದುಡಿಯಲು ಸಾಧ್ಯವಾಗದಿದ್ದಾಗಲೂ ನಮಗೆ ಆದಾಯ ಬರುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕು. ಉಷರ್ ತನ್ನ 12ನೇ ವಯಸ್ಸಿನಲ್ಲಿಯೇ ತನ್ನ ತಾಯಿ ಭವಿಷ್ಯದಲ್ಲಿ ಕಷ್ಟಪಡಬಾರದೆಂದು ಯೋಚಿಸಿ ಒಬ್ಬ ರೈತನಿಂದ 3 ಮೇಕೆಗಳನ್ನು ಖರೀದಿಸಿದನು. ಪ್ರತಿದಿನ ಬೆಳಿಗ್ಗೆ ಆ ಮೇಕೆಗಳ ಹಾಲು ಕರೆದು ಮಾರುಕಟ್ಟೆಯಲ್ಲಿ ಮಾರಿ ಆದಾಯ ಗಳಿಸಲು ಆರಂಭಿಸಿದನು. ಕೇವಲ 2 ವರ್ಷಗಳಲ್ಲಿ ಆ 3 ಮೇಕೆಗಳು ಮರಿಗಳನ್ನು ಹಾಕಿ 7 ಮೇಕೆಗಳಾದವು. ಆ ಹಾಲಿನ ಆದಾಯದಿಂದ ಅವನ ತಾಯಿ ಪ್ರತಿದಿನ ಕಷ್ಟಪಟ್ಟು ಬಟ್ಟೆ ಒಗೆಯುವ ಕೆಲಸ ಮಾಡುವುದು ತಪ್ಪಿತು. ಆಕೆಗೆ ವಿಶ್ರಾಂತಿ ಸಿಕ್ಕಿತು. ಸಂಪತ್ತು ಎಂದರೆ ಕೇವಲ ಇಂದು ನಮ್ಮ ಬಳಿ ಇರುವ ಹಣವಲ್ಲ, ಬದಲಾಗಿ ನಾವು ಮುಪ್ಪಿನಲ್ಲಿದ್ದಾಗಲೂ ನಮಗೆ ನಿರಂತರವಾಗಿ ಹರಿದು ಬರುವ ಆದಾಯವಾಗಿದೆ. 7ನೇ ಮತ್ತು ಅಂತಿಮ ಸುರುಳಿಯು ನಮ್ಮ ದುಡಿಯುವ ಸಾಮರ್ಥ್ಯವನ್ನು ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ವಿವರಿಸಿತ್ತು. ಹೆಚ್ಚು ಜ್ಞಾನವಿದ್ದಷ್ಟು ನಾವು ಹೆಚ್ಚು ಸಂಪಾದಿಸಬಹುದು. ಉಷರ್ ಮಾಸ್ಟರ್ ಬಿನೋ ಬಳಿ ಮರಗೆಲಸದ ತರಬೇತಿ ಪಡೆಯಲು ನಿರ್ಧರಿಸಿದನು. 2 ವರ್ಷಗಳ ಕಠಿಣ ತರಬೇತಿಯ ನಂತರ ಉಷರ್ ಅತ್ಯುತ್ತಮ ಕುಶಲಕರ್ಮಿಯಾಗಿ ಬೆಳೆದನು. ಮೊದಲು ದಿನವಿಡೀ ಕೆಲಸ ಮಾಡಿ ಕೇವಲ 2 ನಾಣ್ಯಗಳನ್ನು ಗಳಿಸುತ್ತಿದ್ದ ಉಷರ್ ತನ್ನ ಕೌಶಲ್ಯದಿಂದಾಗಿ ಈಗ ದಿನಕ್ಕೆ 5 ನಾಣ್ಯಗಳನ್ನು ಗಳಿಸುವಂತಾದನು. ಒಮ್ಮೆ ರಾಜನ ಸೇವಕನು ಬಿನೋನ ಅಂಗಡಿಗೆ ಬಂದು ರಾಜನ ಬೆಲೆ ಬಾಳುವ ಸುರುಳಿಗಳನ್ನು ಇಡಲು ಒಂದು ಸುಂದರವಾದ ಪೆಟ್ಟಿಗೆಯನ್ನು ಮಾಡಲು ಕೇಳಿದನು. ಉಷರ್ ಅತ್ಯಂತ ಶ್ರದ್ಧೆಯಿಂದ ಶ್ರೀಗಂಧದ ಮರದಲ್ಲಿ 3 ವಾರಗಳ ಕಾಲ ಕೆತ್ತನೆ ಮಾಡಿ ಒಂದು ಅದ್ಭುತವಾದ ಪೆಟ್ಟಿಗೆಯನ್ನು ನಿರ್ಮಿಸಿದನು. ಅದಕ್ಕೆ ರಾಜನ ಕಡೆಯಿಂದ 20 ಬೆಳ್ಳಿ ನಾಣ್ಯಗಳ ಸಂಭಾವನೆ ಸಿಕ್ಕಿತು. ದೈಹಿಕ ಶ್ರಮಕ್ಕಿಂತ ಬುದ್ಧಿಶಕ್ತಿ ಮತ್ತು ಕೌಶಲ್ಯ ಯಾವಾಗಲೂ ಹೆಚ್ಚು ಮೌಲ್ಯವನ್ನು ತಂದುಕೊಡುತ್ತದೆ. ನಾವು ವಾಸ್ತವದಲ್ಲಿ ನೋಡುವಂತೆ ಕೇವಲ $1,000 ಹಣವನ್ನು ಶೇಕಡಾ 30ರಷ್ಟು ಅಪಾಯಕಾರಿ ಲಾಭ ಬರುವಲ್ಲಿ ಹೂಡಿಕೆ ಮಾಡಿ 10 ವರ್ಷಗಳ ನಂತರ $13,800 ಗಳಿಸುವುದಕ್ಕಿಂತ ನಮ್ಮ ವೃತ್ತಿಯಲ್ಲಿ ಕೌಶಲ್ಯ ಹೆಚ್ಚಿಸಿಕೊಂಡು ಹೆಚ್ಚು ಆದಾಯ ಗಳಿಸಿ $2,50,000 ಹಣವನ್ನು ಸುರಕ್ಷಿತವಾಗಿ ಶೇಕಡಾ 8ರಷ್ಟು ಲಾಭ ನೀಡುವ 500 ದೊಡ್ಡ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಿದರೆ 10 ವರ್ಷಗಳಲ್ಲಿ ಆ ಹಣ $5,40,000 ಆಗಿ ಬೆಳೆಯುತ್ತದೆ. ಅಂದರೆ $2,90,000 ನಿವ್ವಳ ಲಾಭ ಸಿಗುತ್ತದೆ. ಆದ್ದರಿಂದ ಅತಿ ಹೆಚ್ಚು ಲಾಭದ ಹಿಂದೆ ಓಡುವ ಬದಲು ನಮ್ಮ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವುದು ಜಾಣತನ. ನೀವು ವೈದ್ಯರಾಗಿದ್ದರೆ, ಎಂಜಿನಿಯರ್ ಆಗಿದ್ದರೆ ಅಥವಾ ವ್ಯಾಪಾರಿಯಾಗಿದ್ದರೆ ಆಯಾ ಕ್ಷೇತ್ರದಲ್ಲಿ ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುತ್ತಿರಬೇಕು. ಸಂಪತ್ತು ಗಳಿಕೆಯ ಪಯಣದಲ್ಲಿ ನಾವು ಕೆಲವು ಕೆಟ್ಟ ಅಭ್ಯಾಸಗಳಿಂದ ದೂರವಿರಬೇಕು. ಮುಂದೂಡುವಿಕೆ ಎಂಬುದು ನಮ್ಮ ಅವಕಾಶಗಳನ್ನು ನುಂಗಿಹಾಕುವ ರಾಕ್ಷಸನಿದ್ದಂತೆ. ಒಬ್ಬ ರೈತನು ಮಧ್ಯರಾತ್ರಿಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತಿದ್ದ ಕುರಿಗಳ ಹಿಂಡನ್ನು ಖರೀದಿಸಲು ನಾಳೆಯಾಗಲಿ ಎಂದು ಕಾದಿದ್ದರಿಂದ ಬೆಳಿಗ್ಗೆ ಬೇರೆಯವರು ಬಂದು ಹೆಚ್ಚು ಬೆಲೆಗೆ ಆ ಕುರಿಗಳನ್ನು ಕೊಂಡೊಯ್ದರು. ಎದುರಿಗೆ ಬಂದ ಅವಕಾಶವನ್ನು ತಕ್ಷಣವೇ ಬಳಸಿಕೊಳ್ಳುವ ವೇಗ ನಮ್ಮಲ್ಲಿರಬೇಕು. 2010ರ ದಶಕದಲ್ಲಿ ಯೂಟ್ಯೂಬ್ ಚಾನೆಲ್ ಆರಂಭಿಸಿದವರಿಗೆ ಮತ್ತು 2016 ಹಾಗೂ 2017ರಲ್ಲಿ ಕೇವಲ $5 ನೀಡಿ ಜಾಹೀರಾತು ನೀಡಿದವರಿಗೆ ಸಿಕ್ಕ ಯಶಸ್ಸು ಇಂದು 2020ರಲ್ಲಿ ಆರಂಭಿಸಿದವರಿಗೆ ಸಿಗುವುದು ಕಷ್ಟ.
ಅವಕಾಶಗಳು ಶಾಶ್ವತವಾಗಿರುವುದಿಲ್ಲ. ಹಾಗೆಯೇ ಆರ್ಥಿಕವಾಗಿ ಯಶಸ್ಸು ಸಾಧಿಸಿದ ಮೇಲೆ ಅನೇಕ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರು ಸಹಾಯ ಕೇಳಿ ಬರುತ್ತಾರೆ. ಎತ್ತಿಗೆ ಸಹಾಯ ಮಾಡಲು ಹೋಗಿ ಕತ್ತೆಯು ತನ್ನ ಮೇಲೆ ಎತ್ತಿನ ಭಾರವನ್ನೆಲ್ಲ ಹೊತ್ತುಕೊಂಡು ನರಳಿದ ಕಥೆಯಂತೆ ನಾವು ಇತರರಿಗೆ ಸಹಾಯ ಮಾಡುವ ಭರದಲ್ಲಿ ಅವರ ಸಮಸ್ಯೆಗಳನ್ನು ನಮ್ಮ ತಲೆಯ ಮೇಲೆ ಎಳೆದುಕೊಳ್ಳಬಾರದು. ಬುದ್ಧಿವಂತಿಕೆಗೆ ಯಾವಾಗಲೂ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಇದೆ. ಆರ್ಕಡ್ ತನ್ನ ಮಗ ನೊಮಾಸಿರ್ನಿಗೆ ಒಂದು ಚೀಲ ಚಿನ್ನ ಮತ್ತು ಬುದ್ಧಿವಾದ ಬರೆದ ಮಣ್ಣಿನ ಫಲಕವನ್ನು ನೀಡಿದಾಗ ನೊಮಾಸಿರ್ ಕೇವಲ ಚಿನ್ನವನ್ನು ಆರಿಸಿಕೊಂಡು ಅದನ್ನು ಬೇಗನೆ ಕಳೆದುಕೊಂಡನು. ನಂತರ ಆ ಮಣ್ಣಿನ ಫಲಕದಲ್ಲಿದ್ದ ನಿಯಮಗಳನ್ನು ಓದಿ ಕಲಿತು ಮತ್ತೆ ಸಂಪತ್ತನ್ನು ಗಳಿಸಿ ತನ್ನ ತಂದೆಗೆ ಮರಳಿ ತಂದುಕೊಟ್ಟನು. ನೀವು ಕಳೆದುಕೊಂಡ ಹಣವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತೆ ಗಳಿಸಬಹುದು. ಆದರೆ ಬುದ್ಧಿವಂತಿಕೆ ಇಲ್ಲದಿದ್ದರೆ ಇರುವ ಹಣವು ಕರಗಿ ಹೋಗುತ್ತದೆ. ನಮಗೆ ತಿಳಿದಿಲ್ಲದ ವಿಷಯಗಳ ಬಗ್ಗೆ ಇತರರ ಬಳಿ 15 ನಿಮಿಷಗಳ ಸಮಯ ಕೇಳಿ ಕಲಿಯುವುದರಲ್ಲಿ ಯಾವುದೇ ಅವಮಾನವಿಲ್ಲ. ಕೊನೆಯದಾಗಿ, ಸಂಪತ್ತು ಗಳಿಸುವುದು ಕೇವಲ ಭವಿಷ್ಯಕ್ಕಾಗಿ ಮಾತ್ರವಲ್ಲ. ನಮ್ಮ 20ರ 30ರ ಮತ್ತು 40ರ ದಶಕದ ಯೌವನದ ದಿನಗಳನ್ನು ಕೇವಲ ಹಣ ಉಳಿಸಲು ತ್ಯಾಗ ಮಾಡಿ 60ರ ಹರೆಯದಲ್ಲಿ ಆ ಹಣವನ್ನು ಅನುಭವಿಸಲು ಸಾಧ್ಯವಾಗದೆ ಪರಿತಪಿಸಬಾರದು. ಕೇವಲ 20 ಸೆಂಟ್ ಬೆಲೆಯ ಅಗ್ಗದ ಊಟ ಮಾಡಿ ದೈಹಿಕ ವ್ಯಾಯಾಮ ಮಾಡದೆ ಆರೋಗ್ಯವನ್ನು ದಶಕಗಳ ಕಾಲ ನಿರ್ಲಕ್ಷಿಸಿದರೆ ಮುಂದೆ ಆ ಹಣದಿಂದ ಆರೋಗ್ಯವನ್ನು ಕೊಳ್ಳಲು ಸಾಧ್ಯವಿಲ್ಲ. 50 ವರ್ಷ ವಯಸ್ಸಾದ ಮೇಲೆ ಹೊಸ ಸ್ನೇಹಿತರನ್ನು ಸಂಪಾದಿಸುವುದು ಸುಲಭವಲ್ಲ. ಹಾಗಾಗಿ ಹಣವನ್ನು ಉಳಿಸುವುದರ ಜೊತೆಗೆ ಇಂದಿನ ಜೀವನವನ್ನು ಆನಂದಿಸುವುದು ಅಷ್ಟೇ ಮುಖ್ಯವಾಗಿದೆ. 100 ವರ್ಷಗಳ ಹಿಂದೆ ಜಾರ್ಜ್ ಕ್ಲಾಸನ್ ಅವರು ಬರೆದ ಈ ಪುಸ್ತಕದ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ. ಉಷರ್ನ ಈ ಅದ್ಭುತ ಯಶಸ್ಸಿನ ಕಥೆಯು ರಾಜನ ಕಿವಿಗೆ ತಲುಪಿತು. ರಾಜನು ಉಷರ್ನನ್ನು ಅರಮನೆಗೆ ಕರೆಸಿ ತನ್ನ ರಾಜ್ಯದ ಖಜಾನೆಯ ಅಧಿಕಾರಿಯ ಬಳಿ ತರಬೇತಿಗೆ ನೇಮಿಸಿದನು. ಉಷರ್ನ ತಾಯಿ ಆನಂದದಿಂದ ಕಣ್ಣೀರು ಹಾಕಿದಳು. ತನ್ನ ಹಳೆಯ ಸ್ನೇಹಿತ ಕಾಡೆನ್ ನಿರಾಸೆಯಿಂದ ನಿಂತಿದ್ದಾಗ ಉಷರ್ ತನಗೆ ಆರ್ಕಡ್ ನೀಡಿದ್ದ ಆ 7 ಸುರುಳಿಗಳನ್ನು ಕಾಡೆನ್ನ ಕೈಗಿಟ್ಟು, ಇವು ಕೇವಲ ಓದುವುದಕ್ಕಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಲು ಎಂದು ಬುದ್ಧಿವಾದ ಹೇಳಿದನು. ಕೇವಲ ಅಷ್ಟೇ ಅಲ್ಲದೆ ಕಾಡೆನ್ನನ್ನು ತನ್ನ ಜೊತೆಯೇ ಕೆಲಸಕ್ಕೆ ಸೇರಿಸಿಕೊಂಡು ಆ ನಿಯಮಗಳನ್ನು ಪ್ರಾಯೋಗಿಕವಾಗಿ ಕಲಿಸಲು ಮುಂದಾದನು. ವೀಕ್ಷಕರೇ, ಈ ಅದ್ಭುತವಾದ ಹಣಕಾಸಿನ ಪಾಠಗಳು ನಿಮ್ಮ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಯನ್ನು ತರಲಿ ಎಂದು ನಾವು ಆಶಿಸುತ್ತೇವೆ. ನಮ್ಮ ಪುಸ್ತಕಧಾರೆ ವಾಹಿನಿಯ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಇಂತಹ ಅದ್ಭುತ ಪುಸ್ತಕಗಳ ಸಾರಾಂಶಗಳಿಗಾಗಿ ನಮ್ಮ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು. ನಿಮ್ಮ ಆರ್ಥಿಕ ಪ್ರಯಾಣ ಸುಖಕರವಾಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಭೇಟಿಯಾಗೋಣ.